ಇಂಥದ್ದೆಲ್ಲ ಎಷ್ಟು ನೋಡಿಲ್ಲ ನಾವು. ನಿಮಗೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಇದೆ. ಇಲ್ಲ, ಈಗ ಸದ್ಯಕ್ಕೆ ಅಂಥದ್ದೇನೂ ಮಾಡಿಲ್ಲ. ಅದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಬಟ್ ಅದೇನೋ ಒಂದು ಕಡೆ ರೀಚ್ ಆಗಲ್ಲ, ಏನೋ ಒಂದು ವರ್ಕೌಟ್ ಆಗಲ್ಲ ಟೀಮಲ್ಲಿ. ಸಿ, ಎಂಡ್ ಆಫ್ ದ ಡೇ ವಿ ಆರ್ ಆಲ್ ಹ್ಯೂಮನ್ಸ್ ಆ್ಯಂಡ್ ದೆರ್ ವರ್ ಡೇಸ್ ಐ ಹ್ಯಾವ್ ಕ್ರೈಡ್. ಒಬ್ಳೆ ಕೂತು ಹತ್ತಿದ್ದೀನಿ, ಹೊರಗಡೆ ಎಲ್ಲೂ ಹೋಗಿಲ್ಲ, ಜಿಮ್ಮಿಗೆ ಹೋಗಿಲ್ಲ, ಯಾರನ್ನೂ ಮೀಟ್ ಮಾಡಿಲ್ಲ, ಫೋನ್ ಕಾಲ್ಸ್ ಎತ್ತಿಲ್ಲ. ಪ್ರೊಡಕ್ಷನ್ ವ್ಯಾಲ್ಯೂ ಕಮ್ಮಿ ಆಗಿರಬಹುದು, ಅಥವಾ ಹೊಸ ಡೈರೆಕ್ಟರ್ ಆಗಿರ್ಬೋದು, ಹೊಸ ಹೀರೋ ಆಗಿರ್ಬೋದು. ನಾನು ಹಿಂದೆ ಕೂಡ ಈಗ ಮೂವೀಸ್ ರಿಲೀಸ್ ಆಗಿರೋದು 6 ಆಗಿರ್ಬೋದು, ಬಟ್ ನಾನು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀನಿ ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಮ್ಮ ಜೊತೆಗೆ ಇವತ್ತು ಹೊನ್ನಾವರದ ಬಳಕೂರಿನ ಬೆಳಕುವ ಬಳ್ಳಿ ನಮ್ಮ ಬೃಂದಾ ಆಚಾರ್ಯ ಅವರಿದ್ದಾರೆ. ಈಗಷ್ಟೇ ಪಾರ್ಟ್ನರ್ ಸಿನಿಮಾದ ಅಮೋರ ಅಮೋರ ಹಾಡು ಸಾಕಷ್ಟು ಒಳ್ಳೆ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಾ ಇದೆ. ನೀವು ಕೂಡ ಈ ಹಾಡನ್ನು ನೋಡಿಲ್ಲ ಅಂತಂದರೆ ದಯವಿಟ್ಟು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡಿ. ಪಾರ್ಟ್ನರ್ ಸಿನಿಮಾದ ಈ ಹಾಡಿನಲ್ಲಿ ಅಜಯ್ ರಾವ್ ಅವರು ಹಾಗೆಯೇ ಬೃಂದಾ ಆಚಾರ್ಯ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ವೆಲ್ ಕೊರಿಯೋಗ್ರಾಫ್ಡ್ ಸಾಂಗ್ ಅಂತಲೇ ಹೇಳ್ಬೋದು. ನಮ್ಮ ನಾಗಾರ್ಜುನ್ ಶರ್ಮಾ ಅವರ ಲಿರಿಕ್ಸ್ ಇದೆ, ಹಾಗೆಯೇ ಮ್ಯೂಸಿಕನ್ನು ನಕುಲ್ ಅಭ್ಯಂಕರ್ ಅವ್ರು ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ಹಾಡಿನ ಬಗ್ಗೆ, ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಬೃಂದಾ ಆಚಾರ್ಯ ಅವರಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಬೃಂದಾ ಅವರೇ, ಫಸ್ಟ್ಲಿಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಈ ಒಂದು ಸಕ್ಸಸ್ ಸಿಕ್ಕಿರೋದಕ್ಕೆ. ರಿಲೀಸ್ ಆಗುವ ಮೊದಲೇ ಹಾಡು ಸೂಪರ್ ಹಿಟ್ ಆಗಿದೆ. ಇನ್ನೂ ಸಾಕಷ್ಟು ಸಾಂಗ್ಸ್ ಇದೆ ಅಂತ ನೀವು ಹೇಳ್ಕೊಂಡು ಬರ್ತಾ ಇದ್ದೀರಾ, ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ನೋಡಿದ್ವಿ. ಈ ಒಂದು ಹಾಡಿನ ಸಕ್ಸಸ್ ಬಗ್ಗೆ ಮೊದಲನೇದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬಾ ಖುಷಿ ಆಗುತ್ತೆ. ಆ್ಯಕ್ಚುಲಿ ಎಲ್ಲರೂ ಇದೇ ಫಸ್ಟ್ ಕ್ವೆಶನ್ ಕೇಳ್ತಾ ಇದ್ದಾರೆ. ಸೊ ನಾವು ಅದೇ ಜೋಶಿಂದ ಶುರು ಮಾಡ್ತಾ ಇದ್ವಿ. ತುಂಬಾ ಖುಷಿ ಆಗ್ತಾ ಇದೆ. ಸಿ, ದಿಸ್ ಇಸ್ ವಾಟ್ ವಿ ವರ್ ವೇಟಿಂಗ್ ಫಾರ್. ನಾವು ಏನೆಲ್ಲ ಎಫರ್ಟ್ ಹಾಕ್ತೀವಿ, ವರ್ಷಾನುಗಟ್ಟಲೆ ಸಿನಿಮಾ ಮಾಡ್ತೀವಿ, ಒಂದು ಸಾಂಗ್ ಹಿಂದ್ಗಡೆ ದರ್ ಇಸ್ ಅ ಹೋಲ್ ವಿಲೇಜ್ ಹೂ ವರ್ಕ್ಸ್ ಬಿಹೈಂಡ್ ಅ ಸಾಂಗ್. ನಿಮಗೆ ಸ್ಕ್ರೀನ್ ಮೇಲೆ, ತೆರೆ ಮೇಲೆ ನಾನು ಅಜಯ್ ಸರ್ ಕಾಣಿಸ್ಬೋದು, ಬಟ್ ಅದ್ರ ಹಿಂದ್ಗಡೆ ತುಂಬಾ ಜನರ ಶ್ರಮ ಇದೆ, ತುಂಬಾ ಜನರ ಡೇ ಆ್ಯಂಡ್ ನೈಟ್ ಎಫರ್ಟ್ ಇದೆ. ಆ್ಯಂಡ್ ಅದೆಲ್ಲ ಈಗ ಪ್ರತಿಫಲ ನಮ್ಗೆ ಸಿಗ್ತಾ ಇರುವಾಗ ದಿಸ್ ಇಸ್ ಲೈಕ್ ರಿಸಲ್ಟ್ ಡೇ. ತುಂಬಾ ಖುಷಿ ಆಗುತ್ತೆ. ಅವ್ರ ಜೋಶ್ ನೋಡಿ ನಮ್ಗಿನ್ನೂ ಜಾಸ್ತಿ ಜೋಶ್ ಬರುತ್ತೆ. ಅವರು ಸ್ಟೆಪ್ ಹಾಕುವಾಗ ನಾವು ಸಮಥಿಂಗ್ ಐ ಗೆಸ್ ವಿ ಡಿಡ್ ರೈಟ್. ಅವ್ರಿಗದೇನೋ ಕನೆಕ್ಟ್ ಆಗ್ತಾ ಇದೆ, ಅವರು ಕೂಡ ಸ್ಟೆಪ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಂದರೆ ಐ ಗೆಸ್ ದ ಬೆಸ್ಟ್ ಥಿಂಗ್, ಬೆಸ್ಟ್ ಫೀಲಿಂಗ್. ಕರೆಕ್ಟ್. ನಮಗೆ ಎಸ್ಪೆಷಲಿ ಅಜಯ್ ರಾವ್ ಸರ್ನ ನೋಡುವಾಗ ಎಕ್ಸ್ಕ್ಯೂಸ್ ಮೀ ಸಿನಿಮಾದಲ್ಲಿ ಅವ್ರು ಅಂದರೆ ಕ್ಲೀನ್ ಶೇವನ್ ಲುಕ್ ನೋಡಿದ್ವಿ. ಇದರಲ್ಲೂ ಕ್ಲೀನ್ ಶೇವನ್ ಲುಕ್ ಇದೆ. ಆಲ್ಮೋಸ್ಟ್ ಅದೇ ಥರ ಕಾಣ್ತಾ ಇದ್ದಾರೆ ಅವರು. ಆ್ಯಕ್ಚುಲಿ ಹಿಂಗಿತ್ತು ನಮ್ಮ ಚಿರ ಯುವ ಎಲ್ಲ ನನ್ನಿಂದ ಅಜಯ್ ರಾವ್ ಸರ್ ಜೊತೆ ಅವ್ರ ಜೊತೆಗೆ ಸ್ಟೆಪ್ಸ್ ಹಾಕಿದ ಅನುಭವ, ಮತ್ತು ಹಿಂಗೆ ಅವ್ರ ಜೊತೆಗೆ ಮ್ಯಾಚ್ ಮಾಡೋದು ಸ್ಟೆಪ್ಸ್ ಮತ್ತು ಆ ಸ್ಪೀಡ್ ಅದೆಲ್ಲ ಎಷ್ಟು ಕಷ್ಟ ಆಗಿತ್ತು, ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ. ಸಿ, ಈಸ್ ಅ ಗ್ರೇಟ್ ಡ್ಯಾನ್ಸರ್ ಆ್ಯಂಡ್ ಅದನ್ನು ನಾವು ತುಂಬ ಸ್ಕ್ರೀನ್ ಮೇಲೆ ನೋಡಿದ್ದೆ. ನಾನು ಆಲ್ರೆಡಿ ಅವ್ರು ಡ್ಯಾನ್ಸ್ ಮಾಡೋದು ನೋಡಿದ್ದೆ, ಅವ್ರ ಮೂವೀಸ್ಗಳನ್ನು ನೋಡಿದ್ದೆ. ಸೊ ವಿ ಆಲ್ವೇಸ್ ಹ್ಯಾವ್ ದಟ್ ಫಿಯರ್ ಆಫ್ ಒಂದು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಬೇಕು, ಆ ಸ್ಟೆಪ್ಪನ್ನು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕಲ್ತ್ಕೋಬೇಕು. ಅದು ನಿಮ್ಮ ಜೊತೆಗಿರೋರು ಎಷ್ಟು ಚೆನ್ನಾಗಿರ್ತಾರೆ, ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂದಾಗ ನಿಮ್ಮಲ್ಲಿ ಅದು ಬರುತ್ತೆ. ನಾವು ಅವ್ರದ್ದು ಎಫರ್ಟಿಗೆ ಮ್ಯಾಚ್ ಮಾಡಬೇಕು, ಬಿಕಾಸ್ ಅವ್ರು ಅದನ್ನು ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡ್ತಾ ಇರ್ತಾರೆ. ನಮ್ಮ ಎಫರ್ಟಲ್ಲಿ ಕಮ್ಮಿ ಆಯಿತು ಅಂತಂದರೆ ಇಟ್ ಈಸ್ ಆ್ಯಕ್ಚುಲಿ ಆ ತಕ್ಕಡಿ ಏನು ಹೇಳ್ತಾರೆ, ಅದು ಸಮವಾಗಿರಬೇಕು. ಒಬ್ರು ಜಾಸ್ತಿ ಹಾಕಿ ಒಬ್ರು ಕಮ್ಮಿ ಹಾಕಿದ್ರೂ ಅದು ಚೆನ್ನಾಗಿ ಕಾಣಿಸಲ್ಲ, ಇಬ್ರು ಕಮ್ಮಿ ಹಾಕಿದ್ರೂ ಚೆನ್ನಾಗಿ ಕಾಣಿಸಲ್ಲ. ಇಬ್ಬರದೂ ಸೇಮ್ ಎಫರ್ಟ್ಸ್ ಇದ್ರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಅಜಯ್ ಸರ್ದು ನಾವು ಆಲ್ರೆಡಿ ತುಂಬ ಸಾಂಗ್ಗಳನ್ನು ನೋಡಿದ್ವಿ ಆ್ಯಂಡ್ ಐ ನ್ಯೂ ದಟ್ ಹೀ ಈಸ್ ಅ ಗ್ರೇಟ್ ಡ್ಯಾನ್ಸರ್. ಸೊ ಐ ಪುಟ್ ದಟ್ ಎಕ್ಸ್ಟ್ರಾ ಎಫರ್ಟ್ ಟು ಮ್ಯಾಚ್ ಹಿಸ್ ಲೆವೆಲ್ ಆಫ್ ಎನರ್ಜಿ, ಹಿಸ್ ಲೆವೆಲ್ ಆಫ್ ಚಾರ್ಮ್. ಬಿಕಾಸ್ ಜನರಿಗೆ ಆಲ್ರೆಡಿ ಒಂದು ಪರ್ಸ್ಪೆಕ್ಟಿವ್ ಇದೆ ಅವ್ರ ಬಗ್ಗೆ. ಅವ್ರದ್ದು ಮೂವೀಸಲ್ಲಿ ಸಾಂಗ್ಸ್ ತುಂಬಾ ಚೆನ್ನಾಗಿರುತ್ತೆ. ಅವ್ರದ್ದು ಮೂವೀಸಲ್ಲಿ ಈ ಲವ್ ಸ್ಟೋರಿ ಅಂತ ಬಂದಾಗ ತುಂಬಾ ಬ್ಯೂಟಿಫುಲ್ ಆಗಿ ಅದನ್ನು ಪೋರ್ಟ್ರೇ ಮಾಡ್ತಾರೆ. ಹೀರೋಯಿನ್ಸ್ಗಳಿಗೆ ಆ್ಯಕ್ಚುಲಿ ತುಂಬಾ ಪ್ರಾಮಿನೆನ್ಸ್ ಇರುತ್ತೆ ಅವ್ರ ಸಿನಿಮಾಗಳಲ್ಲಿ. ಅದೆಲ್ಲ ನಾವು ಮುಂಚೆ ನೋಡಿದ್ದೀವಿ. ಆ್ಯಂಡ್ ಐ ನ್ಯೂ ದಟ್ ದಿಸ್ ಸಿನಿಮಾ ಈಸ್ ಮೈ ಅಪಾರ್ಚುನಿಟಿ. ಐ ನ್ಯೂ ದಟ್ ಈ ಸಾಂಗ್ ತುಂಬಾ ಸ್ಟ್ರಾಂಗ್ ಆಗಿದೆ, ಈ ಕತೆ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ. ಆ್ಯಂಡ್ ಐ ಪುಟ್ ದಟ್ ಎಫರ್ಟ್. ಅಫ್ಕೋರ್ಸ್ ಡಿಫಿಕಲ್ಟ್ ಆಯಿತು, ಗ್ರೇಟ್ ಡ್ಯಾನ್ಸಸ್ ಜೊತೆಗೆ ಮಾಡುವಾಗ ಡಿಫಿಕಲ್ಟ್ ಆಗುತ್ತೆ. ಬಟ್ ಯು ಹ್ಯಾವ್ ಟು ಮ್ಯಾಚ್ ಇಟ್ ಅಪ್. ಯು ಕಾಂಟ್ಸ್ ಬಿ ಲೈಕ್ ಇಲ್ಲ ನಂಗೆ ಮಾಡೋಕ್ಕಾಗಲ್ಲ, ಅವರು ಆಲ್ರೆಡಿ ಒಳ್ಳೆ ಡ್ಯಾನ್ಸರ್, ನಾನೇನು ಮಾಡಲಿ ಅದಕ್ಕೆ. ದಟ್ಸ್ ನಾಟ್ ಎನ್ ಆಪ್ಷನ್. ಯು ಹ್ಯಾವ್ ಟು ಪುಟ್ ದಟ್ ಎಕ್ಸ್ಟ್ರಾ ಎಫರ್ಟ್ ಅಷ್ಟೇನೆ. ಆ್ಯಂಡ್ ನಾನು ಟ್ರೈ ಮಾಡಿದೆ. ಹೋಪ್ಫುಲಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಏನು ಅಂದರೆ ಅಲ್ಲಿ ಒಂದು ಸಣ್ಣ ಕೊರತೆ ಅಂತ ಹೇಳೋಕ್ಕಾಗಲ್ಲ.
ನೀವು ಅಂದ್ರೆ ಹೀರೋಯಿನ್ ಹಾಡೋದಿಲ್ಲ ಅಲ್ಲಿ, ಬರೀ ಸರ್ ಮಾತ್ರ ಹಾಡ್ತಾರೆ, ಅಜಯ್ ರಾವ್ ಸರ್. ನಿಮಗೆ ಯಾಕೆ ಲಿರಿಕ್ಸ್ ಬರೀಲಿಲ್ಲ, ಏನ್ ಕತೆ ಅಂತ? ಅದಕ್ಕೋಸ್ಕರನೇ ಇನ್ನೊಂದು ಹಾಡು ಬರ್ದಿದ್ದೀವಿ. ಅಂದ್ರೆ ಬರೀ ಅಲ್ಲಿ ಫೀಮೇಲ್ ಸಿಂಗರ್ ಮಾತ್ರ? ಇಲ್ಲ, ಹಂಗಂತ ಅಲ್ಲ. ಇದು ನಮ್ದು ಯಾವ್ದು ಸಾಂಗ್ಸು ಬೇಕು ಅಂತ ತುರ್ಕಿಲ್ಲ ಮೂವಿಯಲ್ಲಿ. ಎಲ್ಲದೂ ತುಂಬಾನೇ ಸಿಚುವೇಶನಲ್ ಸಾಂಗ್ಸ್ಗಳು. ಇದು ಈ ಸಾಂಗ್ ಕೂಡ ಕಥೆನ ಮುಂದೆ ತಗೊಂಡು ಹೋಗುತ್ತೆ, ಒಂದು ಗ್ರೇಟ್ ಟ್ವಿಸ್ಟ್ ಬರುತ್ತೆ ಈ ಸಾಂಗ್ ಆದ್ಮೇಲೆ. ಸೊ ಈ ಟೈಮಲ್ಲಿ ಯಾವ ಟೈಮಲ್ಲಿ ಈ ಸಾಂಗ್ ಬರುತ್ತಲ್ಲ, ದಟ್ ಈಸ್ ವೆನ್ ಅ ಬಾಯ್ ಹ್ಯಾಸ್ ಟು ಎಕ್ಸ್ಪ್ರೆಸ್ ಇಸ್ ಲವ್. ಸೊ ಅದಕ್ಕೋಸ್ಕರ ಅದು ಹುಡುಗ ಹಾಡ್ತಾ ಇದ್ದಾನೆ ಅಷ್ಟೇನೆ. ಆ್ಯಂಡ್ ಮುಂದೆ ಬರೋ ಸಾಂಗ್ಸ್ಗಳಲ್ಲಿ ನೀವು ನೋಡ್ತೀರಾ ಎಲ್ಲ ಸಿಚುವೇಶನಲ್ ಸಾಂಗ್ಸ್ ಇದೆ. ನಾನು ಹೇಳುವಂಥ ಟೈಮಲ್ಲಿ ನಂದು ಬರುತ್ತೆ ಲಿರಿಕ್ಸು. ಐ ಗೆಸ್ ಐ ಲವ್ ದಟ್ ಪಾರ್ಟ್. ಅಂದರೆ ನಂಗೆ ಹಾಗಿದ್ರೆ ಇಷ್ಟ ತುಂಬಾ. ಅಂದರೆ ಬೇಡಿತ್ತು ಸಾಂಗ್ಸ್ ಅನ್ನೋದಕ್ಕಿಂತ ಆ ಸಾಂಗ್ ಅಲ್ಲಿ ತುಂಬಾನೇ ಮುಖ್ಯ ಆಗಿತ್ತು. ಅಲ್ಲಿ ಬಂದಿದ್ರಿಂದ ತುಂಬಾನೇ ಎನರ್ಜಿ ಬೇರೆ ಹೋಯ್ತು, ಅಥವಾ ಅದ್ ಕಥೆನ ಮುಂದೆ ತಗೊಂಡು ಹೋಯ್ತು ಅನ್ನೋದು ದಟ್ಸ್ ಐ ಗೆಸ್ ದ ಬೆಸ್ಟ್ ಪಾರ್ಟ್. ಐ ಗೆಸ್ ಶಿವ ಸರ್ ಆಗಿರ್ಬೋದು, ಅವ್ರ ಕಥೆಯಲ್ಲಿ ಅದನ್ನ ಹೇಗೆ ನರೇಟ್ ಮಾಡ್ಕೊಂಡು ಹೋಗಿದಾರಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ದೆನ್ ನಾಗಾರ್ಜುನ ಶರ್ಮಾ ಅವರು ಅದಕ್ಕೆ ತಕ್ಕಂತೆ ಲಿರಿಕ್ಸ್ ಬರ್ತಿದ್ದಾರೆ. ಸಿ, ಇಟ್ಸ್ ಎ ಟೀಮ್ ಎಫರ್ಟ್. ಇಟ್ಸ್ ಎಂಡ್ ಆಫ್ ದ ಡೇ ಟೀಮ್ ಎಫರ್ಟ್. ನಕುಲ್ ಅವ್ರಾಗಿರ್ಬೋದು, BGM ಕೊಟ್ಟು ರೀರೆಕಾರ್ಡಿಂಗ್ ಆಗಿರ್ಬೋದು ಮೂವಿಗೆ, ಅಂಡ್ ದೆನ್ ಸಾಂಗ್ಸ್ ಆಗಿರ್ಬೋದು, ಪ್ರಾಪರ್ ಪ್ಲೇಸ್ಮೆಂಟ್ಸ್, ಪ್ರಾಪರ್ ಲಿರಿಕ್ಸ್, ಆ್ಯಂಡ್ ಯಾವ ಟೈಮಲ್ಲಿ ಯಾವ ಥರ ವೈಬ್ ಬೇಕಲ್ಲ ಆ ಟೈಮಲ್ಲಿ ನಮಗೆ ಕಲರ್ಫುಲ್ ಫುಲ್ ಎನರ್ಜೆಟಿಕ್ ಸಾಂಗ್ ನಂಬರ್ ಏನೇ ಬೇಕಿತ್ತು. ಸೊ ಅದು ಬಂದಿದೆ. ಮುಂದೆ ವೆರೈಟಿ ಆಫ್ ಸಾಂಗ್ಸ್ ಬರುತ್ತೆ. ಸೊ ಈಗ ಅಮೋರ ಅಂತ ಹೇಳಿದ್ರೆ ಲವ್ ಅಂತೇನು ಅರ್ಥ ಬರುತ್ತೆ? ಲವ್ ಯು ಅಂತ ಅರ್ಥ ಬರುತ್ತೆ. ನೀವು ನಾಳೆ ಅಲ್ಲ, ಈಗಲೇ ಇಂಟರ್ವ್ಯೂ ಮುಗಿದ ತಕ್ಷಣ ಗರ್ಲ್ ಫ್ರೆಂಡಿಗೆ ಕಾಲ್ ಮಾಡ್ತಿರಲ್ಲ, ಅಮೋರ ಅಂತ. ಗರ್ಲ್ ಫ್ರೆಂಡ್ ಅಂದ್ರೆ ಗರ್ಲ್ ಫ್ರೆಂಡ್ಸ್ ಅಂತ ಹೇಳ್ಬೇಕಾ? ಅದೇ ಒಬ್ಬರಿದ್ರೆ ನಾನ್ ನಿಮ್ ಇಮೇಜ್ ನ ಕರೆಕ್ಟ್ ಮಾಡಕ್ ಹೊರಟೆ, ನೀವು ನೋಡಿ ಹಾಳು ಮಾಡ್ಕೊಂಡು. ಫ್ರೆಂಡ್ಸ್ ಇರಬಾರದು ಅಂತನಾ ನೀವು ಹೇಳೋದು? ಸಿ, ಇಫ್ ಇಟ್ ಇಸ್ ಪ್ರೇಮಿಕಾ ಅಂತಂದ್ರೆ ಒಬ್ಳೇ ಇರಬೇಕು, ಬಟ್ ಫ್ರೆಂಡ್ಸ್ ಗರ್ಲ್ಸ್, ಅದೇ ಫ್ರೆಂಡ್ಸ್ ಎಲ್ಲ ಗರ್ಲ್ಸ್ ತುಂಬಾ ಜಾಸ್ತಿ ಇಂಥದ್ದೆಲ್ಲ ಎಷ್ಟು ನೋಡಿಲ್ಲ ನಾವು. ನಿಮಗೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಇದೆ ಆಫ್ ಕೋರ್ಸ್, ಅದಕ್ಕೆ ನೀವು ಹಂಗಂತ ಅಲ್ಲ, ಬೇರೆಯವ್ರದ್ದು ನೋಡಿದೀವಿ. ನಂಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ ಅಲ್ಲ, ಬಟ್ ಏನಿಲ್ಲ. ಏನ್ ಇವತ್ತ ಹುಟ್ಟಿದ್ದು? ಹಾಗಾದ್ರೆ ಇದೆ ಎಕ್ಸ್ಪೀರಿಯನ್ಸ್ ಇದೆ. ಸಿ, ಇಟ್ಸ್ ನಾರ್ಮಲ್, ಇಟ್ಸ್ ಲೈಫ್. ಹಾ, ನಾನು ಜಸ್ಟ್ ಫ್ರೆಂಡ್ಸ್ ಅಂತ ಹೇಳಿದ್ದು, ಲೈಫ್ ಪಾರ್ಟ್ನರ್ಸ್ ಅಂತ. ಓಕೆ, ಈಗ ಅಮೋರ ಬಿಟ್ಟು ಕೆಲವೊಂದಷ್ಟು ಬೇರೆ ಸ್ಪ್ಯಾನಿಷ್ ಪದಗಳು ಕೂಡ ಇದೆ ಆಕ್ಚುಲಿ. ಅದ್ರದ್ದು ಅರ್ಥ ಹೇಳಿ, ಅದೇನು ಅಂತ. ಸಿ, ಪ್ರೆಷೋಸೋ ಅಂದ್ರೆ ಪ್ರೀಶಿಯಸ್ ಅಂತ. ಅಂಡ್ ದೆನ್ ಅಂದ್ರೆ ಈಗ ನನಗದು ಹೇಳಕ್ ಬರಲ್ಲ, ಆಯ್ತಾ, ಬಟ್ ಇದೆ. ಅಂದ್ರೆ ಒಂದು ಹುಡುಗಿ ಮಧ್ಯ ಪ್ರೀತಿ ಇದ್ದಾಗ ಒಂದು ಹುಡುಗ ಏನೆಲ್ಲ ಹೇಳ್ಕೊಂಡು ಎಕ್ಸ್ಪ್ರೆಸ್ ಮಾಡ್ತಾನಲ್ಲ ಹುಡುಗಿಗೆ, ಪ್ರಿಷಿಯಸ್ ಅಂತ ಕರೀತಾನೆ, ಅಥವಾ ಐ ಲವ್ ಯು ಅಂತ ಹೇಳ್ತಾನೆ. ಅದೆಲ್ಲ ಆಕ್ಚುಲಿ ಇನ್ಕಾರ್ಪೊರೇಟ್ ಮಾಡಿದ್ದಾರೆ ನಾಗಾರ್ಜುನ್ ಅವರು. ಅವ್ರು ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಈ ಸಾಂಗ್ ಬರ್ದಾಗ ಕನ್ನಡದಲ್ಲಿ ಬರ್ತಿದ್ರಂತೆ, ಪೂರ್ತಿ ಕನ್ನಡದಲ್ಲಿ ಬರ್ತಿದ್ರು. ಅಂಡ್ ದೆನ್ ನಕುಲ್ ಅವರು ಮತ್ತೆ ನಾಗಾರ್ಜುನ್ ಅವರು ಅವ್ರ ಕೊಲಾಬ್ರೇಷನ್ ಅಲ್ಲಿ ಹಿಂಗೇನಾದ್ರೂ ಮಾಡೋಣ, ಈ ತರ ಟ್ರೈ ಮಾಡೋಣ, ಬಿಕಾಸ್ ಅವ್ರದ್ದು ಆ ಮ್ಯೂಸಿಕ್ ಏನಿತ್ತು ಅದು ಫುಲ್ ಸ್ಪ್ಯಾನಿಷ್ ಅಲ್ಲಿ ಲೈಕ್ ತುಂಬಾ ಗ್ರೂವಿ ಆಗಿತ್ತು. ಅಂಡ್ ದೇ ಥಾಟ್, ಇಲ್ಲ, ವಿ ವಾಂಟ್ ಟು ಗಿವ್ ಇಟ್ ಸಮಥಿಂಗ್ ಎಲ್ಸ್. ಅಂದರೆ ಏನಾದರೂ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ, ಏನಾದರೂ ಅಟ್ರಾಕ್ಟಿವ್ ಆಗಿರಲಿ ಅಂತ ಹೇಳಿ ಅಮೋರ ಅಂತ ವರ್ಡ್ ಆಗ ಹುಟ್ಕೊಂಡಿದ್ದು. ಬಟ್ ನಾನು ಸಾಂಗ್ ಕೇಳಿದಾಗ ಇಟ್ ವಾಸ್ ಆಲ್ರೆಡಿ ಅಮೋರ. ಸೊ ನನಗೆ ನಂತರ ಗೊತ್ತಾಗಿದ್ದು, ನನಗೆ ಇಲ್ಲ ಕನ್ನಡದಲ್ಲಿ ಬರ್ದಿದ್ರಂತೆ, ನಂತರ ಸ್ಪ್ಯಾನಿಷ್ ವರ್ಡ್ಸ್ ತೊಗೊಂಬಂದಿದ್ದೆ. ಅಂದ್ರೆ ನಾವು ಆಗಲೇ ಕೇಳ್ಪಟ್ವಿ ಆ್ಯಕ್ಚುಲಿ ಲಿರಿಕ್ಸಲ್ಲಿ ನಿಮ್ಮ ಕೈವಾಡ ಕೂಡ ಇರುತ್ತೆ, ಇನ್ಮೇಲೆ ಸ್ವಲ್ಪ ನಾಗಾರ್ಜುನ ಶರ್ಮಾ ಅವರಿಗೆ ಕೆಲಸ ಕಡಿಮೆ ಆಗುತ್ತೆ ಅಂತ. ಸೊ ಯಾವ್ದಾದ್ರು ಬೇರೆ ಫುಲ್ ಫ್ಲೆಜ್ಡ್ ಹಾಡೆಲ್ಲ ಬರ್ದಿದ್ದೀರಾ ಪಾರ್ಟ್ನರಲ್ಲಿ, ಹೇಗೆ ಅಂತ? ಇಲ್ಲ, ಈಗ ಸದ್ಯಕ್ಕೆ ಅಂಥದ್ದೇನೂ ಮಾಡಿಲ್ಲ. ಅದು ನಮ್ಮ ಟೀಮಲ್ಲಿ ಪ್ರೀತಿ ತುಂಬಾ ಇರೋದ್ರಿಂದ ನಾವು ತುಂಬಾನೇ ಒಬ್ರನ್ನೊಬ್ರು ತುಂಬಾ ಎನ್ಕರೇಜ್ ಮಾಡ್ತೀವಿ, ತುಂಬಾನೇ ಸಪೋರ್ಟ್ ಮಾಡ್ತೀವಿ. ಬಟ್ ಅದನ್ನೆಲ್ಲ ತುಂಬಾ ಸೀರಿಯಸ್ ಆಗಿ ತಗೋಬೇಡಿ. ನಾನಿನ್ನು ಲಿರಿಕ್ಸ್ ಎಲ್ಲ ಬರೆಯೋದಕ್ಕೆ ಶುರು ಮಾಡಿಲ್ಲ. ಜಸ್ಟ್ ಆಕ್ಟರ್ ಇವಾಗ. ಜಸ್ಟ್ ಐ ಆಮ್ ಆನ್ ಆಕ್ಟರ್ ಆಸ್ ಆಫ್ ನೌ. ಜಸ್ಟ್ ಆನ್ ಆಕ್ಟರ್ ಆಸ್ ಆಫ್ ನೌ. ಸೊ ಈಗ 7ನೇ ಸಿನಿಮಾ ಅಂದ್ರೆ ಅಫಿಷಿಯಲ್ ಆಗಿ ರಿಲೀಸ್ ಆಗ್ತಾ ಇರೋದು ನಿಮ್ದು ಇವಾಗ. ಎಷ್ಟು ಎಕ್ಸೈಟ್ಮೆಂಟ್ ಇದೆ 7ನೇ ಸಿನಿಮಾ ಪಾರ್ಟ್ನರ್ ಆಗಿರೋದಕ್ಕೆ ಅಂತ? ತುಂಬಾನೇ ಎಕ್ಸೈಟ್ಮೆಂಟ್ ಇದೆ. ಮಾಸ್ಟರ್ನ ಕರೆದು ಬಿಡೋಣ ಅಲ್ಲಿಂದ. ತಪ್ಪು ತಿಳ್ಕೊಬೇಡಿ, ಏನಕ್ಕೆ ಇವಳು ಈ ತರ ಹಿಂದೆ ಮುಂದೆ ನೋಡ್ಕೊಂಡು ನಗಾಡ್ತಿದ್ದಾಳೆ ಅಂತ. ಅಲ್ಲಿ ನಮ್ಮ
ಮಾಸ್ಟರ್ ಇದಾರಲ್ಲ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅವ್ರದ್ದೊಂದು ಡ್ಯಾನ್ಸ್ ನಂಬರ್ ನಡೀತಾ ಇದೆ ಹಿಂದ್ಗಡೆ. ಬಟ್ ನೀವು ಕೇಳ್ತಾ ಇದ್ರಿ ಅದೇ 7ನೇ ಸಿನಿಮಾ ಪಾರ್ಟ್ನರ್ ಆಗಿರೋದಕ್ಕೆ ಎಷ್ಟು ಖುಷಿ ಇದೆ ಅಂತ. ಪ್ರತಿ ಸಿನಿಮಾನು ನನಗೆ ಇಷ್ಟೇ ಖುಷಿ ಕೊಡುತ್ತೆ, ಪ್ರತಿ ಸಿನಿಮಾನು ಇಷ್ಟೇ ಎಕ್ಸೈಟ್ಮೆಂಟ್ ಕೊಡುತ್ತೆ. ನಾನು ಹೇಳ್ದಂಗೆ ಇದು ನಂದೊಬ್ಬಳದ ಎಫರ್ಟ್ ಅಲ್ಲ, ಒಂದು ಸಿನಿಮಾ ಹಿಂದ್ಗಡೆ ತುಂಬ ಜನರ ಎಫರ್ಟ್ ಇರುತ್ತೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ, ಐ ಆಮ್ ದೇರ್ ಫಾರ್ ಸಿನಿಮಾ. ಏನೇ ಆಗಲಿ, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲಿ, ಈಗ ನಮ್ಮ ತಂಡದಲ್ಲಿ ಹೇಗಿದೆ ಅಂತಂದರೆ ತುಂಬ ಅನ್ಯೋನ್ಯತೆ ಇದೆ, ತುಂಬಾ ಪ್ರೀತಿ ಇದೆ, ಒಬ್ರನ್ನೊಬ್ರು ನಾವು ತುಂಬಾ ಹುರಿದುಂಬಿಸ್ತೀವಿ, ತುಂಬಾ ಸಪೋರ್ಟ್ ಮಾಡ್ತೀವಿ. ಯಾರಾದರೂ ಬೇಜಾರಲ್ಲಿದ್ದರೆ ಏನಾಯಿತು ಎಲ್ಲ ಕೇಳ್ತೀವಿ. ಬಟ್ ಎಲ್ಲ ಇದೇ ಥರ ತಂಡ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಸ್ಟಿಲ್ ಐ ಆಮ್ ದೇರ್ ಫಾರ್ ಸಿನಿಮಾ, ವಾಟ್ ಎವರ್ ಇಟ್ ಈಸ್. ನಾನು ಆ್ಯಸ್ ಎನ್ ಆರ್ಟಿಸ್ಟ್ ನನ್ನ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅಲ್ಲ, ನಾನು ಅದನ್ನು ಪೂರ್ತಿಯಾಗಿ ಮುಗಿಸ್ತೀನಿ, ಫ್ರಮ್ ದ ಸ್ಟಾರ್ಟ್ ಟಿಲ್ ದ ಎಂಡ್. ಸೊ ಎಲ್ಲ ಸಿನಿಮಾಗಳಲ್ಲೂ ಇದೇ ಎಫರ್ಟ್ ಇರುತ್ತೆ. ಒಂದೊಂದು ಸಿನಿಮಾ ಜನರಿಗೆ ಇಷ್ಟ ಆಗುತ್ತೆ, ಒಂದೊಂದು ಸಿನಿಮಾ ಜನರ ತನಕ ಮುಟ್ಟೋಕ್ಕೆ ಸ್ವಲ್ಪ ಎಲ್ಲೋ ಹಿಂದುಳ್ಕೊಂಡ್ಬಿಡುತ್ತೆ. ಬಟ್ ಪಾರ್ಟ್ನರ್ ಸಿನಿಮಾದಲ್ಲಿ ನನಗೆ ಅದೇನೋ ಒಂದು ಇಂಟ್ಯೂಷನ್ ಅಂತಿರೋ, ಕಾನ್ಫಿಡೆನ್ಸ್ ಅಂತಿರೋ, ಏನು ರಿಲೀಸಿಗಿಂತ ಮುಂಚೆನೇ ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾರೆ, ಬ್ಲಾಕ್ ಬಸ್ಟರ್ ಅಂತ ಹಾಕಿದ್ವಿ, ಏನು ರಿಲೀಸ್ಗಿಂತ ಮುಂಚೆನೇ ಬ್ಲಾಕ್ ಬಸ್ಟರ್ ಸಾಂಗ್ ಅಂತ ಹಾಕಿದ್ದೀರಿ. ದಿಸ್ ಇಸ್ ಜಸ್ಟ್ ಆರ್ ಇಂಟ್ಯೂಷನ್, ಆರ್ ಕಾನ್ಫಿಡೆನ್ಸ್ ಅಷ್ಟೇ. ನಾವು ಎಕ್ಸಾಮ್ ಬರ್ದಿದ್ದೀವಿ, ನಾವು ಹೆಂಗೆ ಬರ್ದಿದ್ದೀವಿ ಅಂತ ನಮಗೆ ಗೊತ್ತಿದೆ, ಅದನ್ನು ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ನನಗೀಗ ಅಜಯ್ ಸರ್ ಆ್ಯಕ್ಚುಲಿ ಇನ್ನೊಂದು ಇಂಟರ್ವ್ಯೂದಲ್ಲಿ ಹೇಳ್ತಾ ಇದ್ರು, ನಾನು ಎಕ್ಸಾಮ್ ಬಂದಮೇಲೆ ಅಪ್ಪ ಅಮ್ಮ ನಂಗೆ ಕೇಳಿದರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತಂದ್ರೆ ನಾನು ಹೇಳ್ತೀನಿ ಒಂದು ಅಪ್ರಾಕ್ಸಿಮೇಟ್ ಒಂದು 90-92 ಬರುತ್ತೆ ಅಂತ. ಅದರ ವೇಯಲ್ಲಿ ನಾವು ಬ್ಲಾಕ್ ಬಸ್ಟರ್ ಅಂತ ಹಾಕಿದ್ದು. ವಿ ಹ್ಯಾಡ್ ದಟ್ ಕಾನ್ಫಿಡೆನ್ಸ್, ವಿ ಲವ್ಡ್ ಇಟ್, ವಿ ವಾಂಟೆಡ್ ಟು ಟೆಲ್ ಪೀಪಲ್ ದಟ್ ಇಟ್ ಈಸ್ ಅ ಬ್ಲಾಕ್ ಬಸ್ಟರ್ ಸಾಂಗ್ ಇನ್ ಆರ್ ವ್ಯೂ. ಆ್ಯಂಡ್ ಅದು ಜನರಿಗೀಗ ಅದನ್ನು ಅವರು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅದೇ ಕಾನ್ಫಿಡೆನ್ಸಲ್ಲಿ ನಾವೀಗ ಸಿನಿಮಾ ಕೂಡ ಹಾಗೆ ಇದೆ ಅಂತ ಹೇಳ್ತಾ ಇದ್ದೀವಿ. ಒಂದು ಎಂಟೈರ್ ಪ್ಯಾಕೇಜ್, ಒಂದು ಪ್ರೇಕ್ಷಕ ತನ್ನ ದುಡ್ಡನ್ನು ಖರ್ಚು ಮಾಡಿ ತಮ್ಮ ಸಮಯನ ನಮಗೋಸ್ಕರ ಕೊಡ್ತಾ ಇದ್ದಾನೆ ಅಂತಂದರೆ, ನಾನು ಅವನಿಗೆ ಒಂದು ಹೋಲ್ ಪ್ಯಾಕೇಜ್ ಪ್ಯೂರ್ ಎಂಟರ್ಟೈನ್ಮೆಂಟ್ ಅನ್ನೋ ಚಿತ್ರಮಂದಿರದಲ್ಲಿ ತೋರಿಸ್ತೀನಿ. ಆ ಕಾನ್ಫಿಡೆನ್ಸ್ ನಮಗಿದೆ. ಎಸ್, ಇನ್ನು ಈಗ ಅಜಯ್ ರಾವ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ಆಲ್ಮೋಸ್ಟ್ ಈಗ 33rd 34th ಫಿಲಮ್ ಏನೋ ಇದಿರಬೇಕು, ನಿಮ್ಮದು 7ನೇ ಸಿನಿಮಾ. ಅಂದರೆ ಏನು ಅನ್ಸುತ್ತೆ ಅಂದರೆ, ಅವರಿಗೆ ಒಬ್ಬ ಚಾರ್ಮಿಂಗ್ ಹೀರೋ ಆಗಿ ಅವರು ಕನ್ನಡ ಚಿತ್ರರಂಗದಲ್ಲಿ ಅವರ ಒಂದು ನೆಲೆಯನ್ನು ಅವರು ಕಂಡುಕೊಂಡಿದ್ದಾರೆ. ಏನು ಅನಿಸುತ್ತೆ ನಿಮಗೆ? ಅಂದರೆ ಇಷ್ಟು ವರ್ಷಗಳ ಕಾಲ ಅವರು ಅದರ ಹಿಂದೆ ಇರುವಂತಹ ಶ್ರಮ ಇರ್ಬೋದು, ಏನೆಲ್ಲ ಅಂಶಗಳು ಅವರನ್ನು ಈ ರೀತಿ ಒಂದು ಸ್ಟಾರ್ ಆಗಿ ಮಾಡಿರಬಹುದು ಅಂತ ನೀವು ಕಂಡುಕೊಂಡಿದ್ದೀರ ಅವ್ರ ಜೊತೆಗೆ ಆ್ಯಕ್ಟ್ ಮಾಡುವಾಗ, ಅವ್ರ ಜೊತೆಗೆ ವರ್ಕ್ ಮಾಡುವಾಗ ಅಂತ? ಅವರಿಗೆ ಸಿನಿಮಾ ಮೇಲಿರುವಂಥ ಪ್ರೀತಿ. ನನ್ನ ಜರ್ನಿಯಲ್ಲಿ ನಾನು ಏನಾಗಿದ್ದ, ನಾನು ತುಂಬ ಲೇಟಾಗಿ ಅರ್ಥ ಮಾಡಿಕೊಂಡೆ ದಟ್ ದಿಸ್ ಇಸ್ ವೇರ್ ಐ ವಾಂಟ್ ಟು ಬಿ ಅಂತ. ಬಟ್ ಅವರೆಲ್ಲ ಹೇಗೆ ಅಂತಂದರೆ, ಚಿಕ್ಕ ವಯಸ್ಸಿಂದ ಸಿನಿಮಾ ಬಿಟ್ಟರೆ ಮತ್ತೆ ಏನೂ ಇಲ್ಲ. ಅವರು ಐ ಡೋಂಟ್ ನೋ ವೆದರ್ ಐ ಕ್ಯಾನ್ ಸೇ ಇಟ್ ಆರ್ ನೋ, 10th ಮುಗಿದ ಮೇಲೆ ಹಿ ನ್ಯೂ ಇಟ್ ಸೀಮ್ಸ್ ನಾನು ಆ್ಯಕ್ಟ್ರೇ ಆಗಬೇಕು ಅಂತ. ಅವ್ರ ಅಪ್ಪಂಗೆ ಕಾಲ್ ಮಾಡಿ ಹೇಳಿದ್ದಾರೆ, ಇಲ್ಲ ನಾನು ಇಲ್ಲೇ ಏನಾದರೂ ಮಾಡ್ತೀನಿ ಅಂತ ಅಂದ್ಕೊಂಡು. ಆ್ಯಂಡ್ ಅವ್ರ ಫ್ಯಾಮಿಲಿಯಲ್ಲಿ ಅವ್ರು ಸಪೋರ್ಟ್ ಮಾಡಿದ್ರು, ಅವ್ರು ಇಲ್ಲಿಗೆ ಬಂದರು. ಎದ್ರೆ ಕೂತ್ರೆ ಸಿನಿಮಾನೇ ಯೋಚನೆ ಮಾಡಿ ಬಂದಿರೋರು. ಅವ್ರ ಕ್ಲಾರಿಟಿ ಇತ್ತು, ಆ ಕ್ಲಾರಿಟಿ ಇತ್ತು. ಆ್ಯಂಡ್ ಅದಕ್ಕೋಸ್ಕರನೇ ಎಫರ್ಟ್ ಹಾಕಿರೋರು. ಆ್ಯಂಡ್ ಅವರು ಅಂದರೆ ಸಿನಿಮಾ ಅಂತಂದರೆ, ಸಿನಿಮಾ ಸ್ಟಾರ್ಸ್ ಅಂತಂದರೆ ದೇವರು ಅನ್ನೋ ಕಾಲದಿಂದ ಲೈಕ್ ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದಾರೆ ಅವರು. ಪೀಪಲ್ ಹ್ಯಾವ್ ಅಡಾರ್ಡ್ ದೆಮ್, ಪೀಪಲ್ ಹ್ಯಾವ್ ಲವ್ ದೆಮ್ ಟು ದ ಎಕ್ಸ್ಟೆಂಟ್ ದ್ಯಾಟ್, ಅಂದರೆ ನಮ್ಮನ್ನು ನಾವು ಕೂಡ ಪರವಾಗಿಲ್ಲ, ನನಗೆ ಅವ್ರು ಚೆನ್ನಾಗಿರ್ಬೇಕು, ಅವ್ರ ಮೂವಿ ನಡಿಬೇಕು ಚೆನ್ನಾಗಿ, ಆ ಥರ ಪ್ರೀತಿ ತೋರಿಸ್ತಾ ಇದ್ರು ಆಡಿಯನ್ಸ್. ಆ ಟೈಮಿಂದ ಸಿನಿಮಾಸ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಅವ್ರದ್ದು ಐ ಗೆಸ್ ಸಿನಿಮಾ ಹೇಗೆ ಚೂಸ್ ಮಾಡ್ಕೊಂಡು ಬಂದ್ರಲ್ಲ, ಏನೇನು ತಮ್ಮ ಎಫರ್ಟ್ ಹಾಕಿ ಆ ಕಥೆಗಳನ್ನೆಲ್ಲ ಏನು ಚೂಸ್ ಮಾಡ್ಕೊಂಡ್ರಲ್ಲ, ಅದೆಲ್ಲ ತುಂಬ ಕನೆಕ್ಟ್ ಆಗಿದೆ ಆಡಿಯನ್ಸಿಗೆ. ಇಟ್ ಹ್ಯಾಸ್ ವರ್ಕ್ಡ್. ಸಿ, ಎಂಡ್ ಆಫ್ ದ ಡೇ ಸಿನಿಮಾ ಹ್ಯಾಸ್ ಟು ವರ್ಕ್ ಆರ್ ದೇ ಡೋಂಟ್ ವರ್ಕ್. ಆ್ಯಂಡ್ ಹಿಸ್ ಸಿನಿಮಾಸ್ ಹ್ಯಾವ್ ವರ್ಕ್ಡ್. ಸೊ ದೆರ್ ಮಸ್ಟ್ ಬಿ ಸಮಥಿಂಗ್ ದಟ್ ಹೀ ಈಸ್ ಡೂಯಿಂಗ್ ರೈಟ್. ಇಲ್ಲಿ ತನಕ ಅವ್ರು ಈ ಇಂಡಸ್ಟ್ರಿಯಲ್ಲಿ ಇನ್ನೂ ಸಿನಿಮಾಸ್ಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಬ್ಬನು ಪ್ರೊಡ್ಯೂಸರು ಅವ್ರ ಮೇಲೆ ದುಡ್ಡು ಹಾಕ್ತಾ ಇದ್ದಾರೆ ಅಂತಂದರೆ ದೇರ್ ಮಸ್ಟ್ ಬಿ ಸಮಥಿಂಗ್. ಪೀಪಲ್ ಸ್ಟಿಲ್ ಲವ್ ಹಿಮ್. ನಾವು ಈಗ ಕೂಡ ಸಾಂಗ್ಸ್ ಕೇಳ್ತಿದ್ರೆ ಅವ್ರ ಮೂವಿ ಸಾಂಗ್ಸನ್ನು ಕೇಳ್ತೀವಿ. ಸೊ that's a legacy. He has done it. Correct. And I am so happy to be working with him and to be part of his cinemas. ನಾವು ಅವ್ರ ಸಿನಿಮಾಸ್ಗಳನ್ನೆಲ್ಲ ನೋಡಿಕೊಂಡು ನಮಗೆ ಪ್ರೀತಿ ಹುಟ್ಕೊಂಡಿದ್ದು ಸಿನಿಮಾ ಮೇಲೆ. ಸೊ ಐ ಆಮ್ ಸೋ ಹ್ಯಾಪಿ. ಐ ಹ್ಯಾಡ್ ನಾಟ್ ಇಮ್ಯಾಜಿನ್ ದ್ಯಾಟ್ ಐ ವಿಲ್ ಬಿ ಸಿಟ್ಟಿಂಗ್ ಹಿಯರ್, ಯು ನೋ, ಪ್ರಮೋಟಿಂಗ್ ಅ ಫಿಲ್ಮ್ ವಿತ್ ಅಜಯ್ ರಾವ್ ಸರ್. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಐ ಫೀಲ್ ಬ್ಲೆಸ್ಡ್ genuinely that
ವಿ ಹ್ಯಾವ್ ಅ ಸಿನಿಮಾ ಕಮಿಂಗ್ ಔಟ್ ಟುಗೆದರ್. ಸೊ ಬೃಂದಾ ಆಚಾರ್ಯ ಅವರು ಫಸ್ಟ್ ಬೆಂಚರು. ಸೊ ಫಸ್ಟ್ ಬೆಂಚರ್ಗೆ ಅದೊಂದು ಸಣ್ಣದೊಂದು ಟ್ರಾಮಾ ಇರುತ್ತೆ. ಅಂದರೆ ನಾವು ತುಂಬ ಫುಲ್ ಎಫರ್ಟ್ ಹಾಕಿರ್ತೀವಿ ಎಕ್ಸಾಮ್ಸ್ಗಾಗಲಿ ಅಥವಾ ಯಾವುದೇ ವಿಷಯಕ್ಕಾಗಲಿ, ಅದಿಷ್ಟೇ ರಿಸಲ್ಟ್ ಕೊಡಬೇಕು ಅಂತ ನನಗೆ ಫುಲ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಷ್ಟು ಬರದೇ ಇದ್ದಾಗ ನಾವು ವಿಲ್ ಬಿ ಲೈಕ್ ಡಿಸ್ಹಾರ್ಟಂಡ್ ಆ ಥರದ್ದೆಲ್ಲ. ಈಗ ಸಿನಿಮಾ ಕ್ಷೇತ್ರಕ್ಕೆ ಬಂದಿದ್ದೀರಾ, ಸಾಕಷ್ಟು ಏರಿಳಿತಗಳಂತೂ ಕಂಡಿರ್ತೀರ. ಹೆಂಗೆ ತಗೊಳ್ತಾ ಇದ್ದೀರಾ ಆ್ಯಕ್ಚುಲಿ ಇಳಿತ, ಎಸ್ಪೆಷಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಾಗ ಹೆಂಗೆ ತಗೊಳ್ತಾ ಇದ್ದೀರಾ? ಇಟ್ ಫೀಲ್ಸ್ ಬ್ಯಾಡ್, ಇಟ್ ಫೀಲ್ಸ್ ಟೆರಿಬಲ್. ತುಂಬ ಬೇಜಾರಾಗುತ್ತೆ. ಇನ್ಫ್ಯಾಕ್ಟ್ ಲಾಸ್ಟ್ ಇಯರೇನೆ, ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಬಟ್ ಅದೇನೋ ಒಂದು ಕಡೆ ರೀಚ್ ಆಗಲ್ಲ, ಏನೋ ಒಂದು ವರ್ಕೌಟ್ ಆಗಲ್ಲ ಟೀಮಲ್ಲಿ. ಎಂಡ್ ಆಫ್ ದ ಡೇ ವಿ ಆರ್ ಆಲ್ ಹ್ಯೂಮನ್ಸ್. ಅದೇನೋ ಒಂದು ಎಫರ್ಟ್ ಹಾಕಿರ್ತೀವಿ, ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರ್ತೀವಿ, ಆ್ಯಂಡ್ ಅದು ಫೇಲ್ ಆದಾಗ ಅಫ್ಕೋರ್ಸ್ ಬೇಜಾರಾಗುತ್ತೆ. ಆ್ಯಂಡ್ ದೆರ್ ವರ್ ಡೇಸ್ ಐ ಹ್ಯಾವ್ ಕ್ರೈಡ್. ಒಬ್ಳೆ ಕೂತು ಹತ್ತಿದ್ದೀನಿ, ಹೊರಗಡೆ ಎಲ್ಲೂ ಹೋಗಿಲ್ಲ, ಜಿಮ್ಮಿಗೆ ಹೋಗಿಲ್ಲ, ಯಾರನ್ನೂ ಮೀಟ್ ಮಾಡಿಲ್ಲ, ಫೋನ್ ಕಾಲ್ಸ್ ಎತ್ತಿಲ್ಲ, ಅದೆಲ್ಲ ಆಗಿದೆ. ದಟ್ಸ್ ಆಲ್ ದೇರ್. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ನಾನು ನನ್ನ ಪ್ರಯತ್ನನ ನಿಲ್ಲಿಸಲ್ಲ. ಪ್ರಯತ್ನ ಸತತವಾಗಿ ಹೀಗೇ ಇರುತ್ತೆ. ಈಗ ಪಾರ್ಟ್ನರ್ ಗೆದ್ದಿದೆ, ಪಾರ್ಟ್ನರ್ ಗೆದ್ದ ಮೇಲೆ ನಾನು ಅದರ 100ರಷ್ಟು ಎಫರ್ಟ್ ಹಾಕಿ ನೆಕ್ಸ್ಟ್ ಸಿನಿಮಾದಲ್ಲಿ ಕೆಲಸ ಮಾಡ್ತೀನಿ. ಸೋತ್ರೂ ನಂದು ಎಫರ್ಟ್ ಜಾಸ್ತಿನೇ ಆಗುತ್ತೆ, ಗೆದ್ರೂ ನನ್ನ ಎಫರ್ಟ್ ಜಾಸ್ತಿನೇ ಆಗುತ್ತೆ. ಬಟ್ ಬೇಜಾರಾಗುತ್ತೆ ಇಲ್ಲ, ಆಗುತ್ತೆ, ಅಫ್ಕೋರ್ಸ್ ಆಗುತ್ತೆ. ಬಟ್ ಎಫರ್ಟ್ ಹೀಗೆ ಇರುತ್ತೆ. ಓಕೆ, ಐಲ್ ಬಿ ಹಿಯರ್, ಇಲ್ಲೇ ನಿಂತಿರ್ತೀನಿ 10 ವರ್ಷದ ನಂತರನೂ. ಸೊ ಈಗ ಪಾರ್ಟ್ನರ್ ಅಂತ ಸಿನಿಮಾದ ಹೆಸರು. ನಿಮ್ಮ ಲೈಫ್ ಪಾರ್ಟ್ನರಲ್ಲಿ ಇರಬೇಕಾಗಿರುವ 5 ಸುಜಯ್ ಪ್ಲೀಸ್ ಯಾ, ಅಲ್ಲ ಅದು ಬೇಕದು ಬೇಕು. ಬೇರೆಯವ್ರು ಕೇಳ್ಬಿಟ್ಟಿದಾರಲ್ಲ, ಎಲ್ಲರೂ ಕೇಳ್ತಾ ಇದ್ದಾರೆ. ಹೇಳ್ಬೇಕಾಗುತ್ತೆ. ನಂಗೆ ಗೊತ್ತಿಲ್ಲ, ನಂಗೆ ಆಕ್ಚುಲಿ ಐ ಡೋಂಟ್ ನೋ ಹೌ ಟು ಆನ್ಸರ್ ದಿಸ್ ಕ್ವೆಶನ್. ಓಕೆ, I am open to universe. This is what my answer is. When it comes to my profession, my personal life, I'll be just open. I don't know. I don't want a list. Okay. That ನನಗೆ ಇಂತಿಂತ ಮೂವೀಸ್ ಅನ್ನ ಮಾಡಬೇಕು. ಬೇಸಿಕ್ ನಿಮ್ಗೆ ಏನು ಬೇಕು ಹೇಳಿ, ನಿಮ್ಮ ಪಾರ್ಟ್ನರ್ ಅಲ್ಲಿ ಅದೇ ನಂಗೂನು ಬೇಕು. ಒಳ್ಳೆಯವನಾಗಿರ್ಬೇಕು, ನಿಮ್ಗೂ ಇರುತ್ತೆ ಒಳ್ಳೆಯವಳಾಗಿರ್ಬೇಕು, ಲೈಕ್ ನಂಗೆ ಸಪೋರ್ಟ್ ಮಾಡ್ಬೇಕು, ಅದೆಲ್ಲ ಇಟ್ಸ್ ಆಲ್ ನಾರ್ಮಲ್, ಇಟ್ಸ್ ಬೇಸಿಕ್ ಎಲ್ಲ. ಬಟ್ ಅದ್ರ ನಂತರ ವಾಟ್ ಎವರ್ ಯೂನಿವರ್ಸ್, ಪ್ರೀತಿ ಅದು ನಾವು ಎಷ್ಟೇ ಯೋಚನೆ ಮಾಡಿ, ಎಷ್ಟೇ ಪ್ಲಾನಿಂಗ್ ಮಾಡಿ, ಪ್ಲಾಟಿಂಗ್ ಮಾಡಿದ್ರೂ ಅದು ಹಂಗೆ ವರ್ಕೌಟ್ ಆಗಲ್ಲ. ಇಟ್ ಜಸ್ಟ್ ಹ್ಯಾಪನ್ಸ್. ಓಕೆ, ಆ್ಯಂಡ್ ಯು ಹ್ಯಾವ್ ಟು ಬಿ ಜಸ್ಟ್ ರೆಡಿ ಆ್ಯಂಡ್ ಎಕ್ಸೆಪ್ಟ್ ಇಟ್ ಅಷ್ಟೇ. ಈ ಕೆಲಸ ಬಂದಾಗಲೂ ಹಾಗೇನೆ. ನಾನೀಗ ನನಗೆ ಇದೇ ಥರದ ಮೂವೀಸ್ ಮಾಡಬೇಕು, ನಾನು ಇಂಥದ್ದು ಕತೆಗಳನ್ನು ಮಾತ್ರ ಕೇಳ್ತೀನಿ, ನಾನು ಇಂಥ ಡೈರೆಕ್ಟರ್ಸ್ ಜೊತೆಗೆ ಮಾತ್ರ ಕೆಲಸ. ಒಬ್ಬೊಬ್ಬರಿಗೆ ಮೇ ಬಿ ಇಟ್ ವಿಲ್ ವರ್ಕ್ಔಟ್, ಮೇ ಬಿ ಅವ್ರು ಕೂತಿದ್ರೂ ಬಂದು ಬಾಗಿಲು ತಟ್ಟಿ ಆ ಅಪಾರ್ಚುನಿಟಿಗಳು ಬರುತ್ತೆ. ಬಟ್ ಐ ಆಮ್ ನಾಟ್ ಲೈಕ್ ದ್ಯಾಟ್ ಪರ್ಸ್ನಲಿ. ಐ ಆಮ್ ಆಲ್ವೇಸ್ ಓಪನ್ ಟು ಯೂನಿವರ್ಸ್. ಐ ವಿಲ್ ಲಿಸನ್ ಟು ಎವ್ರಿ ಸ್ಟೋರಿ. ನಂಗೆ ಒಬ್ಬೊಬ್ರು ಹೇಳ್ತಾರೆ, ಆ್ಯಕ್ಚುಲಿ ಏನಕ್ಕೆ ಕಾಲ್ ಮಾಡಿದವ್ರದ್ದು ಎಲ್ಲರದ್ದು ಹೋಗಿ ಕತೆ ಕೇಳ್ತೀರಾ, ಏನಕ್ಕೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಂತ. ಬಟ್ ಯು ನೆವರ್ ನೋ, ಐ ಮೈಟ್ ಲೈಕ್ ಇಟ್. ಪ್ರೊಡಕ್ಷನ್ ವ್ಯಾಲ್ಯೂ ಕಮ್ಮಿ ಆಗಿರಬಹುದು, ಅಥವಾ ಹೊಸ ಡೈರೆಕ್ಟರ್ ಆಗಿರ್ಬೋದು, ಹೊಸ ಹೀರೋ ಆಗಿರ್ಬೋದು. ನಾನು ಹಿಂದೆ ಕೂಡ ಈಗ ಮೂವೀಸ್ ರಿಲೀಸ್ ಆಗಿರೋದು 6 ಆಗಿರ್ಬೋದು, ಬಟ್ ನಾನು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀನಿ ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಐ ಪ್ರೌಡ್ಲಿ ಸೇ ದ್ಯಾಟ್ ನಾನು ನನ್ನ ಕ್ಯಾರೆಕ್ಟರ್ಸ್ಗಳನ್ನು ತುಂಬಾ ಡಿಫ್ರೆಂಟಾಗಿ ಚೂಸ್ ಮಾಡಿದ್ದೀನಿ, ಆ ಎಫರ್ಟನ್ನು ಹಾಕಿದ್ದೀನಿ. ಅಗೇನ್ ಎಂಡ್ ಆಫ್ ದ ಡೇ ವರ್ಕ್ ಡಿಡ್ ನಾಟ್ ವರ್ಕ್, ದಟ್ಸ್ ಅಪ್ ಟು ದ ಆಡಿಯನ್ಸ್, ಬಟ್ ಐ ಹ್ಯಾವ್ ಪುಟ್ ಮೈ ಎಫರ್ಟ್. ನಾನು ಯಾವ ಪ್ರೊಡ್ಯೂಸರ್ ಕೂಡ, ಯಾವ ಡೈರೆಕ್ಟರ್ ಕೂಡ ಇವತ್ತು ಫೋನ್ ಮಾಡಿ ಇಲ್ಲ ಬೃಂದಾ ಎಫರ್ಟ್ ಹಾಕಿಲ್ಲ ಅಂತ ಹೇಳಲ್ಲ. ಅದನ್ನು ನಾನು ಗ್ಯಾರಂಟಿ ಕೊಡ್ತೀನಿ. ಐ ಜಸ್ಟ್ ವಾಂಟ್ ಟು ಸೆಟ್ ದ್ಯಾಟ್ ಮಾರ್ಕ್. ಪರ್ಸ್ನಲ್ ಲೈಫ್ ಬಂದಾಗ್ಲೂ ಐ ಆಮ್ ಜಸ್ಟ್ ಓಪನ್ ಅಷ್ಟೇ. ಸೊ ಈಗ ಒಂದು ಸಾಂಗ್ ಅಷ್ಟೇ ರಿಲೀಸ್ ಆಗಿರೋದು, ಇನ್ನೆಷ್ಟು ಹಾಡುಗಳಿದೆ, ಮತ್ತು ಯಾವ್ಯಾವ ಥರ ಪಾರ್ಟ್ನರ್ಶಿಪ್ನ ನಾವು ಈ ಸಿನಿಮಾದಲ್ಲಿ ನೋಡ್ಬೋದು? ನಿಮ್ಮ ಒಂದು ಲೈಫಲ್ಲಿ ನಮಗೆ, ಐ ಆಲ್ವೇಸ್ ಟೆಲ್, ನಮ್ಮ ಈ ಪಾರ್ಟ್ನರ್ ಅನ್ನೋ ಒಂದು ಟೈಟಲ್ ಇದೆ ಅಲ್ಲ, ಇದು ನಮ್ಮ ತಂಡಕ್ಕೆ ಅನ್ವಯಿಸುತ್ತೆ, ನಮ್ಮ ಹೋಲ್ ಚಿತ್ರಕ್ಕೆ ಅಂತ ತಗೊಂಡ್ರೂ ಕೂಡ ತುಂಬಾ ಆ್ಯಪ್ಟ್ ಆದಂಥ ಟೈಟಲ್. ಈಗ ನನಗೆ ಪರ್ಸ್ನಲ್ ಲೈಫಲ್ಲಿ ಹೇಗೆ ನನ್ನ ಅಮ್ಮನ ಜೊತೆ ಒಂದು ಪಾರ್ಟ್ನರ್ಶಿಪ್ ಇದೆ, ನನ್ನ ಅಪ್ಪನ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ ಇದೆ, ನನ್ನ ಅಕ್ಕನ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ ಇದೆ, ಹಾಗೆಯೇ ಈ ಚಿತ್ರದಲ್ಲಿ ಕೂಡ ಒಂದು ಲವ್ ಇಂಟ್ರೆಸ್ಟ್ ಕಡೆಗೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಹೋಗ್ತಾ ಇದೆ. ಅದರ ಜೊತೆಗೆ ಆ ಹೀರೋಗಾಗಿರ್ಬೋದು ಅಥವಾ ಹೀರೋಯಿನಿಗಾಗಿರ್ಬೋದು ಏನೆಲ್ಲ ಅವಳದು ಪಾರ್ಟ್ನರ್ಶಿಪ್ ಇದೆ. ಈಗ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಅವರ ಫ್ರೆಂಡ್ಸ್ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಎಲ್ಲ ರಿಲೇಷನ್ಶಿಪ್ಗಳನ್ನು ತುಂಬಾ ಬ್ಯೂಟಿಫುಲ್ಲಾಗಿ ನರೇಟ್ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮ ಡೈರೆಕ್ಟ್ರು.
ತುಂಬಾ ಗ್ರೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು. ಚಿತ್ರಮಂದಿರದಲ್ಲಿ ಜನರು ಕೂತಿದ್ರೆ ಓ ಇಟ್ ಈಸ್ ಸೋ ಬ್ಯೂಟಿಫುಲ್, ಅವ್ರದ್ದು ರಿಲೇಷನ್ಶಿಪ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಕೋಬೇಕು. ಆ ಥರದ ರಿಲೇಷನ್ಶಿಪ್ಪನ್ನು, ಆ ಥರದ ಪಾರ್ಟ್ನರ್ಶಿಪ್ಪನ್ನು ನಮ್ಮ ಚಿತ್ರದಲ್ಲಿ ತೋರಿಸಿದ್ದಾರೆ. ದ್ಯಾಟ್ ಈಸ್ ಅಬೌಟ್ ದ ಮೂವಿ. ಸಾಂಗ್ಸ್ ಅಂತ ಬಂದರೆ 4 ಸಾಂಗ್ಸ್ಗಳಿದೆ. ಈಗ ನಿಮಗೆ ಇಲ್ಲ, ಇದನ್ನು ಬಿಟ್ಟು 3 ಸಾಂಗ್ ಇದೆ. 4 ಸಾಂಗ್ಗಳನ್ನು ನಾವು ಸಿನಿಮಾಗಿಂತ ಮುಂಚೆನೇ ರಿಲೀಸ್ ಮಾಡ್ತೀವಿ. ಐ ಅಶ್ಯೂರ್ ಯು ದ್ಯಾಟ್. ಸಿನಿಮಾ ರಿಲೀಸ್ ಈ ವರ್ಷನೇ ಡೆಫಿನೆಟ್ಲಿ ಆಗುತ್ತೆ. ಬಟ್ ನಾವು ರಿಲೀಸ್ ಡೇಟನ್ನು ಇನ್ನೂ ಅಂದರೆ ಒಂದು ಕೇರ್ಫುಲಿ ಡಿಸೈಡ್ ಮಾಡ್ತಾ ಇದ್ದೀವಿ. ವಿ ವಾಂಟ್ ಟು ಗಿವ್ ದ ಆಡಿಯನ್ಸ್ ದಟ್ ವಿಂಡೋ. ಅಂದರೆ ಅವರಿಗೆ ಅವರನ್ನು ನಾವು ಡೈಲಮಾದಲ್ಲಿ ಹಾಕೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಆ್ಯಂಡ್ ನಮ್ಮ ಚಿತ್ರನ ಕೂಡ ಅವರು ಬೇರೆ ಎಲ್ಲೋ ನೋಡೋದು ನಮ್ಗೆ ಇಷ್ಟ ಇಲ್ಲ. ಅವ್ರನ್ನ ಚಿತ್ರಮಂದಿರಕ್ಕೇ ಕರ್ಕೊಂಡ್ಬಂದು ಈ ಸಿನಿಮಾನ ಫೀಲ್ ಮಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ವೇಟ್ ಮಾಡ್ತಾ ಇದ್ದೀವಿ ಅಷ್ಟೇನೆ. ಆ್ಯಂಡ್ ಸಾಂಗ್ಸಲ್ಲಿ ಬೇರೆ ಬೇರೆ ಫ್ಲೇವರಲ್ಲಿ ಇದೆ. ಈಗ ಅಮೋರ ಒಂದು ಫ್ಲೇವರ್ ಕೊಡ್ತಾ ಇದ್ರೆ ನಿಮ್ಗೆ ಇನ್ನೊಂದು ಸಾಂಗ್ ಇನ್ನೊಂದು ಫ್ಲೇವರ್ ಕೊಡುತ್ತೆ. ಸೊ ಇಟ್ಸ್ ಜಸ್ಟ್ ಅ ಹೋಲ್ ಪ್ಯಾಕೇಜ್. ಥ್ಯಾಂಕ್ ಯು ಸೋ ಮಚ್ ಬೃಂದಾ ಅವರೇ, ಸಾಕಷ್ಟು ವಿಷಯ ಹಂಚ್ಕೊಂಡ್ರಿ. ಹಾಡಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ. ಅಜಯ್ ರಾವ್ ಸರ್ನ ಮ್ಯಾಚ್ ಮಾಡ್ತಾ ಇದ್ದೀರಾ ಚಾರ್ಮಲ್ಲಿ ಮತ್ತು ಗ್ರೇಸಲ್ಲಿ. ಅಷ್ಟೇ. ಆಲ್ ದಿ ಬೆಸ್ಟ್ ಇನ್ನೂ 3 ಹಾಡುಗಳಿಗೆ. ಪ್ಲಸ್ ಸಿನಿಮಾ ರಿಲೀಸ್ ಆಗುವಾಗ ಇನ್ನಷ್ಟು ಒಳ್ಳೆಯದಾಗಲಿ, ಜನಗಳಿಂದ ಒಳ್ಳೆ ಪ್ರತಿಕ್ರಿಯೆ ಬರಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸುಜಯ್. ಸೊ ಸ್ನೇಹಿತರೆ, ಇದಾಗಿತ್ತು ಬೃಂದಾ ಆಚಾರ್ಯ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.